ನೋಡಿ, ನಾನು ಯಾರ ಮರ್ಯಾದೆನೋ ತೆಗಿಯೋ ಕೆಲಸ ಮಾಡಿಲ್ಲ. ಅವಮಾನ ಅನುಭವಿಸ್ತಿರೋ ಹುಡುಗಿ ಗೌರವ ಕಾಪಾಡಬೇಕು ಅಂತ ಅನ್ನಿಸ್ತು, ಕಾಪಾಡಿದೆ. ಅವಳು ನನ್ನ ಪಕ್ಕ ನಡ್ಕೊಂಡು ಬಂದ್ಲು, ಒಬ್ಬ PA ಆಗಿ ಹೊರತು ನೀವು ಊಹೆ ಮಾಡ್ಕೊಂಡು ಹಂಗಲ್ಲ. ಅವಳು ಜವಾಬ್ದಾರಿಯುತವಾಗಿರೋದಕ್ಕೇನೆ ನಾನು ಅಭಿನಂದಿಸಿದ್ದು. ಅವಳು ಸಂಬಳಕ್ಕೋಸ್ಕರ ಅಲ್ದಂಗೆ ಕಂಪನಿ ಒಳ್ಳೇದಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದಕ್ಕೇನೆ ನಾನು ಹೊಗಳಿದ್ದು. ಇಲ್ಲ, ನೀವು ಊಹಿಸ್ಕೊಳ್ತಾ ಇರೋದೇ ನಿಜ ಅನ್ಕೋತೀರಾ? ನನಗೇನು ಅಭ್ಯಂತರ ಇಲ್ಲ. ಮಧು ನನಗೆ ಬೇಕಾಗಿರೋಂಥ ಹುಡುಗಿ. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ, ಅವಳು ಅಂದ್ರೆ ನನಗೆ ತುಂಬಾ ಇಷ್ಟ. ನನ್ನಿಷ್ಟ ನಿಮಗೆ ಕಷ್ಟ ಆದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅರ್ಹತೆ ಇರೋರಿಗೆ ಮಾತ್ರ ಉತ್ತರ ಕೊಡೋದು, ಬೇಡದೇ ಇರೋರಿಗೆ ಕೊಡಲ್ಲ. ಅದು ಹಾಗಲ್ಲ ಬಾವಾ. ಇನ್ನು ಸಾಕಮ್ಮ ಶಾಲಿನಿ, ಇಂಥ ವಿಷಯಗಳನ್ನ ಮಾತಾಡೋದಿಕ್ಕೆ ನೀನು ನಿನ್ನ ವಯಸ್ಸು 2 ಸರಿ ಹೋಗಲ್ಲ. ಮಧುನ ಯಾವ ದೃಷ್ಟಿಲ್ ನೋಡ್ಬೇಕು, ಈ ಸಮಾಜಕ್ಕೆ ಏನ್ ಉತ್ತರ ಕೊಡ್ಬೇಕು ಅನ್ನೋದು ವಿರಾಟ್ಗೆ ನನಗೆ ಚೆನ್ನಾಗಿ ಗೊತ್ತು. ಇನ್ ಮುಂದಕ್ಕಾದ್ರೂ ಅವ್ರವ್ರ ಲಿಮಿಟ್ ಅಲ್ಲಿ ಅವ್ರಿದ್ರೆ ಒಳ್ಳೇದು. ಅಪ್ಪಪ್ಪಪ್ಪಪ್ಪಪ್ಪ, ನೋಡಿದ್ಯಾ ಶಾಲಿನಿ ಯಾವ ಮಟ್ಟ ಕೇಳ್ತಿದ್ದಾನೆ ಅಂತ? ಮಧು ಅಂದ್ರೆ ಇಷ್ಟ ಅಂತ ನಮ್ಮ ಎದುರಿಗೆ ಹೇಳ್ತಾ ಇದ್ದಾನೆ. ಸಿಸ್ಟರ್, ಏನಿದೆಲ್ಲ? ಏನ್ ಅನ್ಕೊಂಡ್ವಿ? ಏನ್ ನಡೀತಿದೆ? ಭಾವನ್ನ ಹತ್ರ ಮಾಡ್ತೀಯ ಅಂತ ಆಫೀಸಿಗೆ ಕರ್ಕೊಂಡು ಹೋದೆ. ಈಗ ನೋಡು, ಯಾವುದು ನಾವು ಅನ್ಕೊಂಡ್ ಹಾಗೆ ಆಗ್ತಿಲ್ಲ. ಅಮ್ಮ ಶಾಲಿನಿ, ವಿಷಯ ಈಗಾಗಲೇ ತುಂಬಾ ದೂರ ಹೋಗಿದೆ. ನೀನ್ ಇವಾಗ ಹೇಗಾದ್ರೂ ಬುದ್ಧಿ ಉಪಯೋಗಿಸಿ ಏನೋ ಒಂದು ಮಾಡ್ಬೇಕಮ್ಮ. ಇಲ್ಲ ಅಂದ್ರೆ ನಮ್ಮ ಜೀವನನ ಆ ದೇವ್ರೇ ಕಾಪಾಡಬೇಕು. ನಿನ್ನನ್ನು ನಾ ಕಂಡ ವೇಳೆ ನೀನೇ ನನ್ನೆಲ್ಲ ನಾಳೆ. ನಿನ್ನನ್ನು ನಾ ಕಂಡ ವೇಳೆ ನೀನೇ ನನ್ನೆಲ್ಲ ನಾಳೆ. ಅಯ್ಯೋ ಅಯ್ಯೋ ಏನಿದು, ಏನು ಅರ್ಥವಾಗದು. ಅವ್ವವ್ವ ಭೂಮಿನೇ ಕೇಳೋ ಹಾಗೆ ಕೂಗಲ. ಅಯ್ಯಯ್ಯೋ ನಿನ್ನೆದುರಲ್ಲೇ ನಿಂತು ಹೇಳಲ. ಆಡಿ ಮಾಡಿ ಹೇಳುತ್ತೀ ವಿರಾಟ್, ನಾನು ನಿನ್ನವಳು. ಸರ್, ನೀ ನನ್ನ ಹೆಸರು ಕರೆದಿಯಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಇಲ್ಲ ಸರ್, ಅದು ನಾನು ಹಾಗೆ ಸುಮ್ಮನೆ ನಿಮ್ಮ ಹೆಸರು ಓದ್ದೆ. ನನಗೆ ಹಾಗೆ ಅನ್ನಿಸ್ತಾ ಇಲ್ವಲ್ಲ. ಇಷ್ಟದಿಂದ ಕರೆದೆ ಅಂತ ಅನ್ನಿಸ್ತು. ನೀನ್ ನಗ್ತಾ ಇದ್ರೆ ಅರ್ಥ ಆಗತ್ತೆ ಬಿಡು, ಇಷ್ಟನೇ ಅಂತ. ನಿಜ ಹೇಳು.
ನೀನ್ ನಾಚಿಕೆ ಪಡ್ಕೋತಾ ಇದ್ರೆ ತುಂಬಾ ಅಂದವಾಗಿ ಕಾಣಿಸ್ತಿದ್ಯಾ ಮಧು. ಅಂದ್ರೆ ಮುಂಚೆ ನಾನು ಅಂದವಾಗಿ ಕಾಣಿಸ್ತಾ ಇರ್ಲಿಲ್ವಾ? ಕಾಣಿಸ್ತಿದ್ದೆ ಅನ್ನಿಸ್ತಿತ್ತು, ಅದಕ್ಕೇನೆ ಲವ್ ಮಾಡ್ತಾ ಇರೋದು. ಇವತ್ತಿಷ್ಟು ಅಂದವಾಗಿ ರೆಡಿಯಾಗಿದ್ಯಾ ಅಂತಂದ್ರೆ ನನಗೋಸ್ಕರ ನೀನಾ? ಚಂದ್ರಕಲಾ, ನನ್ನ ಕೈಗೆ ಸಿಕ್ಕದ ಹಾಗೆ ಸಿಕ್ಕಿ ತಪ್ಪಿಸ್ಕೊಂಡು ಹೋದೆ ಅಲ್ಲ, ಆದರೆ ನಿನ್ನ ಬಿಡೋದಿಲ್ಲ. ನೀನು ಬದುಕಿದ್ರೆ ನನಗೆ ನೆಮ್ಮದಿ ಇರಲ್ಲ, ಮನಃಶಾಂತಿ ಇರಲ್ಲ. ಹಿಡಿತೀನಿ, ಹೇಗಾದರೂ ಮಾಡಿ ನಿನ್ನ ಹಿಡಿತೀನಿ. ನಿನ್ನಿಂದ ನಾನು ತಪ್ಪಿಸ್ಕೋತೀನಿ. ಏನಾಗಿರ್ಬೋದು? ಇದೇನೋ ದೊಡ್ಡ ಪ್ರಾಬ್ಲಮ್ ಆಗಿರೋ ಥರ ಇದೆಯಲ್ಲ. ನಮ್ಮ ಕೈಯಲ್ಲಾಗಲ್ಲ. ಮತ್ತಿವಾಗ ಹೇಗೆ? ಅರ್ಜೆಂಟಾಗಿ ಹೋಗ್ಬೇಕಲ್ಲ. ಇವತ್ತು ಏನಾದರೂ ಮಾಡಿ ಚಂದ್ರಕಲಾನ ಹಿಡಿಲೇಬೇಕು. ಶಿಟ್, ಈ ಜಾಗಕ್ಕೆ ಯಾರೂ ಅವೈಲಬಲ್ಲೇ ಇಲ್ಲ. ಮೊದಲು ನಾನು ಚಂದ್ರಕಲಾ ನೋಡಿದ ಏರಿಯಾಗೆ ಹೋಗ್ಬೇಕೀಗ. ಯಾರನ್ನಾದರೂ ಲಿಫ್ಟ್ ಕೇಳಿದ್ರೆ ಬೆಟರ್ ಅನ್ಸುತ್ತೆ. ಸರ್ 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 ಲಿಫ್ಟ್ ಲಿಫ್ಟ್ ಸರ್ 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 ಲಿಫ್ಟ್ ಸರ್, ಅರ್ಜೆಂಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕಾರು ಟ್ರಬಲ್ ಕೊಡ್ತು, ಕ್ಯಾಬ್ ಕೂಡ ಇಲ್ಲ ಈ ಕಡೆ. ಲಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಇವನು ಚಂದ್ರಕಲಾಗೆ ಹೆಲ್ಪ್ ಮಾಡ್ತಾ ಇರೋನಲ್ವಾ? ನನಗೆ ಹೊಡೆದ ಅಲ್ವಾ ಅವತ್ತು? ಹಲೋ ಬಾಸ್, ಎಲ್ಲಿಗೆ ಹೋಗ್ಬೇಕು? ಅದು ಸರ್, ಹಾ ಮಧು, SR ಕಂಪನಿ MD ಗೊತ್ತು ಅಲ್ವಾ? ಹಾ ಗೊತ್ತಿದೆ ಸರ್, ರಾವ್ ಅವರು. ಅವರು ಫೋನ್ ಮಾಡಿದ್ರು. ಅವ್ರ ಹೊಸ ಕನ್ಸ್ಟ್ರಕ್ಷನ್ಸ್ಗೆ ಸಂಬಂಧಪಟ್ಟಂತ ಪ್ಲಾನ್ಸ್ ಕಳಿಸ್ತೀನಿ ಅಂದ್ರು. ಅದನ್ನ ನೀನು ಒಂದ್ಸಲ ಚೆಕ್ ಮಾಡಿ ಕರೆಕ್ಟ್ ಮಾಡಬೇಕು. ಅದೇನ್ ಸರ್, ಅವ್ರ ಪ್ಲಾನ್ನ ನಾವ್ಯಾಕೆ ಕರೆಕ್ಟ್ ಮಾಡಬೇಕು? ಅದು ಹಾಗಲ್ಲ ಮಧು. ಅವ್ರಿಗೆ ಸ್ಟಾಫ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ. ಆದ್ರೆ ಲಾಸ್ಟ್ ಟೈಮ್ ನೀನ್ ಬರ್ದಿದ್ದ ಪ್ಲಾನ್ ರಾವ್ ಅವ್ರು ನೋಡಿದ್ರು. ಅದೇ ತರ ಅವರು ಕೂಡ ಟ್ರೈ ಮಾಡಿದ್ರು. ಬಟ್ ಅವರು ಸ್ಯಾಟಿಸ್ಫೈ ಆಗಿಲ್ಲ. ಅದಕ್ಕೆ ನಿನ್ನ ನೋಡು ಅಂತ ಇದ್ದಾರೆ ಅಷ್ಟೇ. ಸರಿ ಸರ್. ಅವರು ಕೂಡ ನಮಗೆ ಹೆಲ್ಪ್ಫುಲ್ ಆಗೇ ಇರ್ತಾರೆ. ಜಸ್ಟ್ ಒಂದು 2-3 hours ಸ್ಪೆಂಡ್ ಮಾಡು ಸಾಕು. ಖಂಡಿತ ಸರ್. ನೀವ್ ಹೇಳಿದ್ರಲ್ವಾ, ನನಗೆ ಪ್ಲಾನ್ಸ್ ಎಲ್ಲ ಕಳ್ಸಕ್ ಹೇಳಿ. ಓಕೆ. ಏನ್ ಮಧು? ಮಧು, ಏನ್ ಹಾಗೆ ನೋಡ್ತಾ ಇದೀಯಾ? ಸರ್,
ನೀವು ಅಬ್ಸರ್ವ್ ಮಾಡಿದ್ರಾ ಏನನ್ನ? ಇವತ್ ನಿಮ್ಗೆ ಏನೂ ಹೊಸ ಕಾಣಿಸ್ತಾನೆ ಇಲ್ವಾ? ಇಲ್ಲ ಮಧು, ನಾನೇನು ಅಬ್ಸರ್ವ್ ಮಾಡಿಲ್ವಲ್ಲ. ನಿನಗೇನಾದ್ರೂ ಅನ್ನಿಸ್ತಾ? ಹೌದು ಸರ್. ಒಂದ್ಸಲ ನಿಮ್ ಶರ್ಟ್ ನೋಡಿ. ಈಗ ನನ್ ಡ್ರೆಸ್ ನೋಡಿ. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್. ಸೊ ಸರ್, ಇವತ್ತು ನೀವು ಮತ್ತೆ ನಾನು ಒಂದೇ ಕಲರ್ ಬಟ್ಟೆ ಹಾಕೊಂಡಿದೀವಿ ಸರ್. ಸರ್, ಸೇಮ್ ಪೆಂಚ್. ಓ ಹೌದು ಅಲ್ವಾ? ನಾನಷ್ಟು ಗಮನಿಸ್ಲಿಲ್ಲ ಮಧು. ಆದ್ರೆ ನಾನು ಅಬ್ಸರ್ವ್ ಮಾಡಿದೆ ಸರ್. ಮನ್ಸು ಪ್ರೀತಿನ ಬಯಸ್ತಾ ಇದ್ರು, ನನ್ ಗುರಿ ಮಾತ್ರ ಹಾಗೇ ಇರು ಅಂತ ಹೇಳ್ತಾ ಇದೆ. ಅದಕ್ಕೆ ನನ್ ಸಮಸ್ಯೆ ಎಲ್ಲ ಬಗೆಹರಿಯೋವರೆಗೂ, ನನ್ ಮೇಲ್ ಹೊರಿಸಿದ ಆರೋಪ ಹೋಗೋವರೆಗೂ, ನನಗ್ ಮೋಸ ಮಾಡ್ದವನು ಸಿಗೋವರೆಗೂ, ನನ್ ಸೇಡೆಲ್ಲ ತೀರೋವರೆಗೂ ನನ್ ಮನ್ಸನ್ನ ನನ್ ಕೈಯಲ್ಲೇ ಇರೋ ಹಾಗೆ ಮಾಡು. ನನ್ ಪ್ರೀತಿನ ಮನ್ಸಲ್ಲೇ ಉಳಿಯೋ ಹಾಗೆ ಮಾಡು. ದೇವ್ರಂದ್ರೆ ಕೋರಿಕೆನ ತೀರಿಸುವಂತವನು, ತಪಸ್ಸಿಗೆ ಫಲಿತಾಂಶ ಕೊಡೋನು ಅಂತ ಹೇಳ್ತಾರೆ. ನಾನು ಮಧು ಪ್ರೀತಿಗೋಸ್ಕರ ತಪಸ್ ಮಾಡ್ತಾ ಇದ್ದೀನಿ. ನನ್ನ ತಪಸ್ಸಿಗೆ ಫಲ ಸಿಗಬೇಕು ಅಂತಂದ್ರೆ ಮಧು ಸಮಸ್ಯೆ ತೀರಬೇಕು. ಮಧು ಸಮಸ್ಯೆ ತೀರಬೇಕು ಅಂತಂದ್ರೆ ಆ ಸಮಸ್ಯೆಗೆ ಕಾರಣ ಆಗಿರೋನ್ ಸಿಗಬೇಕು. ನಿನ್ಮೇಲೆ ಭಾರ ಹಾಕ್ತಿದ್ದೀನಿ. ಮಧು ಪ್ರೀತಿಗೆ ನನ್ನ ಹತ್ರ ಮಾಡ್ತೀಯೋ, ನಾಳೆ ನನ್ನ ಭವಿಷ್ಯಕ್ಕೆ ಮಧುನ ದೂರ ಮಾಡ್ತೀಯೋ ನಿನ್ನಿಷ್ಟ. ನಿನ್ಮೇಲೆ ನನಗಿರೋ ನಂಬಿಕೆನ ಉಳಿಸ್ಕೋತೀಯ ಅನ್ನೋದು ನನ್ನ ನಂಬಿಕೆ. ಏನ್ ಬೇಡ್ಕೊಂಡ್ರಿ? ನಾನು ನನ್ನ ಮನಸ್ಸಲ್ಲಿರೋ ಕೋರಿಕೆ ಈಡೇರ್ಲಿ ಅಂತ ಕೇಳ್ಕೊಳ್ಳಿಲ್ಲ, ನಿನ್ನ ಮನಸ್ಸಲ್ಲಿರೋ ಕೋರಿಕೆ ಈಡೇರ್ಲಿ ಅಂತ ಕೇಳ್ಕೊಂಡೆ ನಾನು. ಅಮ್ಮ, ಅರ್ಚನೆ ಯಾರ ಹೆಸರಲ್ಲಿ ಮಾಡ್ಬೇಕಮ್ಮ? ವಿರಾಟ್. ಮಧು. ವಿರಾಟ್ ಮಧು ಹೆಸರಲ್ಲ? ಹಾ, ಆಯ್ತು ಕಣಮ್ಮ. ಓಂ ವಿರಾಟ್ ನಾಮದೇಹಸ್ಯ ಮಧು ನಾಮದೇಹಸ್ಯ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. वेदो लक्ष्मीमनपदाम् अश्वपूर्वां भगवत्यां हस्तिनाथप्रबोधिनीम् आपदामभक्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते. ಅಮ್ಮ, ನೀವಿಬ್ರು ಸ್ವಾಮಿಗಳ ಪ್ರಸಾದವಾದ ಈ ದಾರನ ಧರಿಸಿ. ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗತ್ತೆ. ಮಧು ಜೊತೆ ದೇವಸ್ಥಾನಕ್ಕೆ ಹೋಗಿದ್ದ. ದೇವ್ರೇ ಇಲ್ಲ ಅಂತ ಹೇಳ್ತಿದ್ದೆ. ಪಕ್ಕದಲ್ಲೇ ಮಧು ಇದ್ಲಲ್ಲ ಅಮ್ಮ. ಅಷ್ಟಕ್ಕೂ ನಾನು ಬದಲಾಗಿ ತುಂಬಾ ಟೈಮ್ ಆಯ್ತಮ್ಮ, ನಿನಗೆ ಗೊತ್ತಿಲ್ಲ ಅಷ್ಟೇ. ಓಹೋ, ನಿನ್ನನ್ ಹೀಗ್ ಬದಲಾಯಿಸಿದ್ ಯಾರೋ? ಇನ್ಯಾರಮ್ಮ, ಮಧುನೇ. ಅದ್ ನಿನಗೂ ಗೊತ್ತಲ್ವಾ?
ಅಲ್ಲಿ ದೇವಸ್ಥಾನದಲ್ಲಿ ಪುರೋಹಿತರು ಕುಂಕುಮ ಇಟ್ಟು ಈ ದಾರ ಕಟ್ಟಿದ್ರು. ಹಾಗಂದ್ರೆ ಏನು? ನಾನು ಕರೆದ್ರೆ ಮಾತ್ರ ದೇವಸ್ಥಾನಕ್ಕೆ ಬರಲ್ಲ ಅಂತ್ಯಾ, ಆದ್ರೆ ಮಧು ಕರೆದ್ರೆ ಹೋಗ್ ಬಂದಿದ್ಯಾ? ಅಮ್ಮ ಪ್ಲೀಸ್ ಬಿಡು ಅಮ್ಮ. ತಮಾಷೆಗೆ ಹೇಳ್ದೆ ಬಿಡೋ. ಅದೇನೇ ಆಗಿರ್ಲಿ, ನೀನ್ ಇಷ್ಟಪಡೋ ಹುಡುಗಿ ಜೊತೆ, ನೀನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಜೊತೆ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ಯಾ, ಅಷ್ಟು ಸಾಕು. ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದ್ಯಲ್ಲ, ಮಧುನಲ್ಲಿ ಏನಾದ್ರೂ ಬದಲಾವಣೆ ಕಾಣಿಸ್ತಾ ನಿನ್ಗೆ? ಅದೇ ಕಣೋ, ಅವಳ ಜೊತೆ ನಿನ್ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ಲು ಅಂತಂದ್ರೆ ಅವಳಿಗೆ ಎಲ್ಲೋ ನಿನ್ ಮೇಲೆ ಸ್ವಲ್ಪನಾದ್ರೂ ಪ್ರೀತಿ ಇದೆ ಅಂತಾನೆ ಅಲ್ವಾ? ಅದು ನಿನಗೆ ಕಾಣಿಸ್ತಾ ಇಲ್ವಾ? ಅಮ್ಮ ಹಂಗಾದ್ರೆ ಅವತ್ತು ಯಾವತ್ತೋ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಒಟ್ಟಿಗೆನೆ ಹೋದ್ವಿ, ಹಾಗಂತ ಪ್ರೀತಿ ಇದೆ ಅಂತನಾ? ಆಗ್ಲೇ ಬೇರೆ ಈಗ್ಲೇ ಬೇರೆ ಕಣೋ. ಆಗ ನಿನ್ ಮನ್ಸಲ್ಲಿರೋ ಮಾತನ್ನ ನೀನ್ ಹೇಳಿರ್ಲಿಲ್ಲ, ಈಗ ಹೇಳಿದ್ಯಾ ಅಲ್ವಾ? ಅಂದ್ರೆ ಮಧು ನಿನ್ ಬಗ್ಗೆ ಯೋಚಿಸ್ತಾ ಇದ್ದಾಳೆ ಅಂತಾನೆ ತಾನೇ ಅರ್ಥ? ಅಮ್ಮ ನೀನ್ ಜೀನಿಯಸ್ ಅಮ್ಮ, ಎಲ್ಲ ನಂತರಾನೆ. ಅದೇನ್ ವಿಷಯ ಅಂತ ಹೇಳೋ. ನೀನ್ ಹೇಳಿದ್ದು ನಿಜಾನೇ ಅಮ್ಮ. ಮಧು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಅವಳ ಬಿಹೇವಿಯರ್ ಅಲ್ಲಿ ಏನೋ ಬದಲಾವಣೆ ಆಗಿದೆ. ನನ್ನ ಜೊತೆ ಹೊಸದಾಗಿ ಬಿಹೇವ್ ಮಾಡ್ತಿದ್ದಾಳೆ, ಮುಂಚೆ ಇದ್ದಂಗಿಲ್ಲ ಅಮ್ಮ. ನಿಜವಾಗ್ಲೂನಾ? ಹೌದಮ್ಮ. ಒಂದು ಮಾತ್ರ ಹೇಳ್ಬೋದು ಅಮ್ಮ, ಮಧು ಇಷ್ಟು ದಿನ ನಾನು ನೋಡಿದಂಥ ಮಧು ಅಲ್ಲ. ಅವಳ ಮಾತಲ್ಲಿ, ವರ್ತನೆಯಲ್ಲಿ ತುಂಬಾ ಬದಲಾವಣೆ ಆಗಿದೆ. ಆ ಬದಲಾವಣೆನೆ ನಿಮ್ಮ ಪ್ರೀತಿಗೆ ಬುನಾದಿ ಕಂದ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಮ್ಮ. ದೇವ್ರೇ, ಹಲೋ, ಏನು ಚಂದಮಾಮ್ನಲ್ಲಿ ನಾನು ಕಾಣಿಸಿದ್ನಾ? ಸರ್, ನೀನು ಆ ಚಂದಮಾಮನೇ ನೋಡ್ತಾ ಇದೀಯ. ನನಗೆ ಎಲ್ಲ ಗೊತ್ತಾಗ್ತಾ ಇದೆ. ನಾನೇ ಕಾಣಿಸ್ತಾ ಇದ್ದೆ ಅಲ್ವಾ? ಅದನ್ನ ನೀನೇ ಹೇಳಬೇಕು. ಏನ್ ಹೇಳ್ತಿದ್ದೀರಾ ಸರ್? ಮನ್ಸಲ್ಲಿ ಯಾರು ಇರ್ತಾರೋ ಅವರೇ ಆ ಮೂನಲ್ಲಿ ರಿಫ್ಲೆಕ್ಟ್ ಆಗ್ತಾರೆ ಮಧು. ನನಗಂತೂ ನೀನೇ ಕಾಣಿಸಿತು. ನನ್ನ ಮನ್ಸಲ್ಲಿ ನೀನೇ ಇದೆಯಾ? ನಿನ್ನ ಮನ್ಸಲ್ಲಿ ನಾನಿದ್ದೀನಿ ಅಂತ ಕ್ಲಾರಿಟಿ ಬಂತಾ? ಅದು ಅದು ನೀನ್ ದೇವಸ್ಥಾನದಲ್ಲಿ ಆ ಜ್ಯೋತಿಷಿ ಹೇಳಿದ್ದನ್ನ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊಂಡೆ ಅಂತ ನನಗೆ ಗೊತ್ತು ಮಧು. ನಾನೇನು ಕೇಳಿಸ್ಕೊಂಡಿಲ್ಲ. ಚಂದ್ರನ್ ನೋಡಿದಾಗ ನನ್ಗೆ ಯಾರು ಕಾಣಿಸಿಲ್ಲ. ಮತ್ತೆ ಟೆರೆಸ್ ಮೇಲೆ ಯಾಕಿದ್ಯಾ? ನಾನೇನ್ ಟೆರೆಸ್ ಮೇಲಿಲ್ಲ, ರೂಮಲ್ಲಿದ್ದೀನಿ. ಓ ಹೌದಾ? ಸರಿಯಾಗಿ 10:45 ಇಷ್ಟು ರಾತ್ರಿನಲ್ಲಿ ನೀನ್ ಯಾಕಿನ್ನೂ ಎದ್ದೇ ಇದೆಯಾ? ಏನ್ ನೀವು ಲಾಯರ್ ತರ ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ? ನಾನು ಬೇರೆ ಕೆಲ್ಸಕ್ಕೆ ಇನ್ನೂ ಎಚ್ಚರವಾಗಿದ್ದೀನಿ ಅಷ್ಟೇ. ಮಧು, ಸ್ವಚ್ಛವಾದ ನಿನ್ನ ಪ್ರೀತಿನ ಮುಚ್ಚಿಡ್ತಿದ್ಯಾ ಅಂತ ನಿನ್ನ ಮನ್ಸಿಗೆ ಗೊತ್ತು, ಆದ್ರೆ ಅದು ಮುಚ್ಚಿಡಲ್ಲ. ಪ್ರೀತಿ ಏನು ಮುಚ್ಚಿಡೋದೇನು? ಚಂದ್ರ ಅಲ್ಲಿ ನೀವ್ ಕಾಣಿಸೋದು ಅಂದ್ರೆ ಏನು? ಇದ್ಯಾವುದೋ ಚಂದಮಾಮನ್ ಕತೆ ಅಲ್ಲ. ಓಕೆ ಮಧು, ನಿನ್ ಮನ್ಸೇನು ಅಂತ ನನಗೆ ಗೊತ್ತಿರೋದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ಅಂದ್ರೆ ಆ ಬೆಳದಿಂಗಳೇ ನಿನ್ನ ಮನ್ಸು ಏನು ಅಂತ ನಂಗೆ ಅರ್ಥ ಆಗೋ ಹಾಗೆ ಮಾಡ್ತು. ಅದು ನಿನಗೆ ಅರ್ಥ ಆಗ್ತಾ ಇಲ್ವಾ? ನನ್ಗೇನು ಅರ್ಥ ಆಗ್ತಿಲ್ಲ. ಇದನ್ನೆಲ್ಲ ಮರ್ತ ಹೋಗಿ ನೀವು ಆರಾಮಾಗಿ ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಹೇ ಮಧು,
ಥ್ಯಾಂಕ್ ಯು ಮಧು, ಥ್ಯಾಂಕ್ ಯು ಸೋ ಮಚ್. ನಿನ್ ಮನ್ಸು ತುಂಬ ನಾನೇ ಇದ್ದೀನಿ ಅಂತ ನೀನ್ ಹೇಳ್ದೆ ಇದ್ರು ಹೇಳ್ದೆ. ಎಸ್, ವರದರಾಜು ವಿಲೇಜ್, ಗೌರಿ ಕೆರೆ, ಅಮ್ಮ ಶಾಲಿನಿ, ವಿರಾಟ್ ಮಧುಗೆ ಸಂಬಂಧಿಸಿರುವಂತಹ ಯಾವುದೋ ಫೋಟೋ ರೆಡಿ ಮಾಡ್ತೀನಿ ಎಂದೆ. ಅದ್ರಲ್ಲಿ ಏನಿದೆ? ಈ ಫೋಟೋಗಳಿಂದ ಏನಾಗುತ್ತೆ? ಚಿಕ್ಕಮ್ಮ, ಕೆಲವು ವಿಷಯಗಳು ನಿಮಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಕ್ಲಾರಿಟಿ ಸಿಗದೆ ತಲೆ ಕೆಡಿಸ್ಕೋತೀರಾ. ಅದಕ್ಕೇನೆ ಯಾಕೆ, ಹೇಗೆ, ಏನು ಅಂತೆಲ್ಲ ಕೇಳಬೇಡಿ. ಮುಂದೆ ನಡೆಯೋ ಆಟ ನೋಡಿ. ಅರ್ಥ ಆಗ್ಲಿಲ್ಲಮ್ಮ. ಹೇಳಿದ್ನಲ್ಲ ನಿಮ್ಗೆ ಅರ್ಥ ಆಗಲ್ಲ ಅಂತ. ಅರ್ಥ ಆಗೋ ಥರ ನಾನು ಯಾವುದು ಮಾಡಲ್ಲ. ಹೋಗ್ಲಿ, ಆ ಫೋಟೋಸಿಂದ ಏನಾಗುತ್ತೆ ಅಂತ ಹೇಳು ಸಿಸ್ಟರ್. ವಿರಾಟ್ ಭಾವ ಮನ್ಸಲ್ಲಿ ಬಾಂಬ್ ಸಿಡಿಯತ್ತೀಗ. ಮಧು ಜೀವನ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೀಗ. ಅವರಿಬ್ರು ಫೋಟೋಸ್ ತುಂಬಾನೇ ಇರುತ್ತೆ. ಆದ್ರೂ ಫೋಟೋಯಿಂದ ನಾವ್ ಅನ್ಕೊಳ್ಳೋದು ಹೇಗ್ ನಡೆಯುತ್ತೆ? ಹೌದು, ಅದೇಗಾಗತ್ತೆ ಶಾಲಿನಿ? ನೀವು ತುಂಬಾ ಯೋಚನೆ ಮಾಡ್ಕೊಂಡು ತಲೆ ಎಲ್ಲ ಕೆಡ್ಸ್ಕೋಬೇಡಿ. ನಿಮ್ಗೆ ನನ್ ಮೇಲೆ ನಂಬಿಕೆ ಇದೆ ಅಲ್ವಾ? ನಿನ್ಮೇಲೆ ನಂಬಿಕೆ ಇರೋದಕ್ಕೆ ಅಲ್ವಾ ನೀನ್ ಹೇಳ್ದಾಗೆಲ್ಲ ಮಾಡ್ತಾ ಇರೋದು. ಹಾಗಾದ್ರೆ ಇನ್ಮೇಲೆ ನಮಗೆಲ್ಲ ಒಳ್ಳೇದೇ ನಡೆಯುತ್ತೆ. ಈ ಸರಿ ನನ್ ಪ್ಲಾನ್ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಅಷ್ಟಕ್ಕೂ ನಿನ್ ಪ್ಲಾನ್ ಏನು ಅಂತ ಹೇಳು. ಸರಿ, ಹೇಳ್ದೆ ಇದ್ರೂ ಪರವಾಗಿಲ್ಲ, ರಿಸಲ್ಟ್ ಆದ್ರೂ ಹೇಳು. ನಿನಗೂ ವಿರಾಟ್ ಭಾವಂಗೂ ಮದುವೆ ನಡೆಯುತ್ತೆ. ಸಾಕಮ್ಮ, ಇದೊಂದು ಮಾತು ಸಾಕು. ಇನ್ನು ನಿನ್ನನ್ನು ಏನು ಕೇಳಲ್ಲ. ನೀನ್ ಏನ್ ಬೇಕಾದ್ರೂ ಮಾಡು. ನನ್ನ ಮಗಳಿಗೆ ವಿರಾಟ್ ಜೊತೆಗೆ ಮದ್ವೆ ಆಗೋದ್ರೆ ಅದಕ್ಕಿಂತ ಬೇಕಾಗಿರೋದು ಇನ್ನೇನಿದೆ ಹೇಳು? ಅದೇನ್ ನಡೆಯುತ್ತೆ. ಜಸ್ಟ್ ವೇಟ್ ಅಂಡ್ ಸಿ. ಈ ಬಾಂಬ್ನ ಈಗಿಂದೀಗಲೇ ಮಧು ಮನೆಗೆ ಕಳಿಸ್ಬಿಡ್ತೀನಿ. ಅವಳ ಫ್ಯಾಮಿಲಿ ಫೋಟೋಸ್ ನೋಡ್ತಿದ್ದಾಗೆ ಶೇಕ್ ಆಗ್ಬಿಡ್ಬೇಕು.